ಚಿನ್ನು, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಬೇಜಾರು ಏನೂ ಇಲ್ಲ ಚಿಕ್ಕಿ ಅಕ್ಕ. ನೀನ್ ಹೀಗಂದ್ರೆ ನಾನು ಕೇಳ್ಬಿಡ್ಬೇಕಾ? ನಿನ್ ಮುಖ ನೋಡಿದ್ರೆ ಹೇಳ್ಬೋದು ನೀನ್ ಎಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ಅಂತ. ನಂಗೆ ಗೊತ್ತು ನೀನ್ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತ. ಯಾಕೆ? ಅಷ್ಟೊಂದು ಕಷ್ಟಪಟ್ಟು ಪ್ರೀತಿಯಿಂದ ಅಡ್ಗೆ ಮಾಡಿ ತಂದಿದ್ದನ್ನ ಅವ್ರು ಊಟ ಮಾಡದೆ ಹಾಗೆ ಬಿಟ್ಟೋದ್ರಲ್ಲ ಅಂತ ಅಲ್ವಾ? ಅವರೆಲ್ಲ ಯಾಕಷ್ಟು ಬೇಗ ಹೋದ್ರು? ಯಾಕಷ್ಟು ಗಾಬರಿ ಆದಂಗಿದ್ರು? ಅದು ನಮ್ ಕಂಪ್ನಿ ಕಟ್ಟಿಸ್ತಿದ್ದೊಂದು ಬಿಲ್ಡಿಂಗು ಬಿದ್ದೋಗಿದ್ಯಂತೆ ಚಿನ್ನು. ಅಯ್ಯೋ ದೇವ್ರೆ, ಯಾರಿಗೂ ಏನು ಆಗಿಲ್ಲ ತಾನೆ? ಸರಿಯಾಗಿ ಗೊತ್ತಿಲ್ಲ. ಸೈಟ್ ಹತ್ರ ಹೋಗ್ಬಿಟ್ಟು ಏನಾಗಿದೆ ಅಂತ ವಿಚಾರಿಸಿ ಆಮೇಲೆ ಫೋನ್ ಮಾಡ್ತೀವಿ ಅಂತ ಹೋದ್ರು. ಚಿಕ್ಕಿ ಅಕ್ಕ, ನೀನು ನನ್ನ ಪ್ರಶ್ನೆ ಕೇಳಲಾ? ಕೇಳು. ಭಾವನ್ ಜೊತೆಯಾಗಿ ಇನ್ನೊಬ್ರು ಯಾರೋ ಇದ್ರಲ್ಲ, ಅವ್ರು ಯಾರು? ಅವರು ಭಾವನ್ ಫ್ರೆಂಡ್. ನೀನ್ ಅವತ್ ಕೇಳ್ತಿದ್ದೆ ಅಲ್ವಾ ಇಷ್ಟೊಂದ್ ಬಟ್ಟೆ ಭಾವ ಒಬ್ರೇ ಹಾಕೋತಾರ ಅಂತ. ನಾನ್ ಹೇಳಿಲ್ವಾ ಭಾವ ಅಲ್ಲ ಅವ್ರ ಫ್ರೆಂಡು ಅಂತ. ಅವರೇ ಇವ್ರು. ಸರಿ ಸರಿ, ಬೇಗ ಮನೆಗೆ ಹೋಗೋಣ ಬಾ. ಚಂದನ್ ಸರ್ ಯಾಕೆ ಫೋನ್ ತೆಗಿತಾ ಇಲ್ಲ? ಈಗ ಬಂದು ಇದೆಲ್ಲ ಹೇಗಾಯ್ತು ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ಛೇ, ನನಗಂತೂ ತಲೆ ಕೆಟ್ಟೋಗಿದೆ. ಇದು ಹೇಗಾಯ್ತು ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೆ ಚಂದನ್ ಸರ್ಗೆ ಹೇಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಧನಂಜಯ ಹಾಸ್ಪಿಟ್ಲಿಂದ ಫೋನ್ ಮಾಡ್ತಿದ್ದಾನೆ. ದೇವ್ರೆ, ಅಲ್ಲಿ ಯಾರಿಗೂ ಏನು ಆಗದೆ ಇದ್ರೆ ಸಾಕಪ್ಪ. ಹಲೋ, ಸರ್ ನಮಸ್ತೆ ಸರ್. ಹೇಗಾಯ್ತು? ಏನಾಯ್ತು ಇದೆಲ್ಲ? ಸರ್, ಹಿಂದ್ಗಡೆ ಇರೋ ಬಿಲ್ಡಿಂಗ್ ಇಂದು ಎಡಗಡೆ ಪಿಲ್ಲರ್ ಬಿದ್ದೋಗಿದೆ, ಜೊತೆಗೆ ರೂಫ್ ಕೂಡ ಮುಕ್ಕಾಲ್ ಭಾಗ ಮುರಿದೋಗಿದೆ. ಯಾರಿಗೇನಾಯ್ತು? ಸರ್, 4 ಜನ ಡರ್ಬಿ ಕೆಳಗೆ ಸಿಗಾಕೊಂಡಿದ್ರು ಸರ್. ಅದರಲ್ಲಿ ಸೀತಮ್ಮನ ಹೆಂಗಸು ಕೂಡ ಇತ್ತು. 4 ಜನ ಹೇಗೋ ಕಷ್ಟಪಟ್ಟು ಆಸ್ಪತ್ರೆಗೆ ಸೇರಿಸಿದೀವಿ, ಆದ್ರೆ ಒಬ್ಬ ಲೇಬರ್ನ ಮಾತ್ರ ಉಳಿಸ್ಕೊಳಕ್ ಆಗ್ಲಿಲ್ಲ ಸರ್. ಏನು ಅವ್ರ ಹೆಸರು? ಸುಂದರ್ ಅಂತ ಸರ್. ಮದುವೆ ಆಗಿತ್ತಾ? ಹೌದು ಸರ್, ಆಗಿದೆ. ಅವರಿಗೆ 2 ಮಕ್ಕಳು ಕೂಡ ಇದ್ದಾರೆ, 1 ಗಂಡು ಮತ್ತೆ 1 ಹೆಣ್ಣು ಸರ್. ಎಷ್ಟು ವಯಸ್ಸು ಅವ್ರಿಗೆ? 37 ವರ್ಷ ಆಗಿದೆ ಸರ್. ಮೈ ಗಾಡ್, ಬರೀ 37 ವರ್ಷನಾ? ಪೊಲೀಸ್ನವರು ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ಯಾರ ಸರ್. ಅವ್ರ ಜೊತೆ ನಮ್ಮವರು 2 ಹೋಗಿದ್ದಾರೆ. ಆಸ್ಪತ್ರೆ ಸೇರಿಸಿರೋರು ಹೇಗಿದ್ದಾರೆ? ಸೀರಿಯಸ್ ಏನೂ ಇಲ್ಲ ತಾನೆ? ಸರ್, ಒಬ್ರಿಗೆ ಕಾಲ್ ಫ್ರಾಕ್ಚರ್ ಆಗಿದೆ, ಇನ್ನುಳಿದವ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಏನು ಹೆದರ್ಬೇಕಾಗಿಲ್ಲ, ಎಲ್ಲ ಮೈನರ್ ವುಂಡ್ಸ್ ಅಂತೇಳಿ ಡಾಕ್ಟರ್ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಇಮಿಡಿಯೇಟ್ ಆಗಿ ಸುಂದರ್ ಮನೆಯವ್ರಿಗೆ ಸ್ವಲ್ಪ ಹಣ ಕಳಿಸಿ, ಅಂತ್ಯ ಸಂಸ್ಕಾರಕ್ಕೆ ಬೇಕಾಗುತ್ತೆ. ಆಮೇಲೆ ಆಸ್ಪತ್ರೆಯಲ್ಲಿ ಇರೋರ್ಗೂ ಸ್ವಲ್ಪ ಹಣ ಕೊಡಿ ಇಮಿಡಿಯೇಟ್ ಆಗಿ. ನಾನಾಗ್ಲೇ ಎಲ್ಲ ಹಣ ತಲುಪ್ಸಾಯ್ತು ಸರ್. ಸೈಟ್ ಇಂಜಿನಿಯರ್ ಪ್ರಭಾಕರ್ ಇಲ್ರಿ, ಕರೀರಿ ಆ ಇಡಿಯಟ್ನ. ಸರ್, ಏಟ್ ಬಿದ್ದಿರೋ ಲೇಬರ್ಸ್ನ ಹಾಸ್ಪಿಟ್ಲಿಗೆ ಸೇರಿಸಿದೀವಲ್ಲ, ಅಲ್ಲಿ ನಮ್ಮ ಸ್ಟಾಫ್ ಕೂಡ ಇದ್ದಾರೆ. ಅವರಿಂದ ಫೋನ್ ಬಂದಿತ್ತು, ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಸರ್. ಸರ್ ನಮಸ್ಕಾರ ಸರ್. ನಿಮ್ಮ ನಮಸ್ಕಾರದ ಮನೆ ಹಾಳಾದ ಹೇಗ್ರಿ ಆಯ್ತಿದ್ದಲ್ಲ? ನೀವೇ ತಾನೇ ಸೈಟ್ ಇಂಜಿನಿಯರ್? ಇಲ್ಲಿ ಏನೇ ಆದ್ರೂ ಅದಕ್ಕೆಲ್ಲ ನೀವೇ ರೆಸ್ಪಾನ್ಸಿಬಲ್ ಅಂತ ನಿಮ್ಗೆ ಗೊತ್ತು ತಾನೆ? ಇಲ್ಲಿ ನಡೆದಿರೋದಕ್ಕೆ ಏನ್ ಎಕ್ಸ್ಪ್ಲನೇಷನ್ ಕೊಡ್ತೀರಾ? ಸುಮ್ಮನೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ಏನ್ರಿ ಅರ್ಥ ಅದು? ನಮ್ಮ ತಾತ ನಮ್ಮ ಅಪ್ಪ ಕಟ್ಟಿ ಬೆಳೆಸಿದ ಕಂಪನಿ ಕಣ್ರಿ ಇದು. 50 ಇಯರ್ಸ್ ಇಂದ ಕಂಪನಿ ನಡ್ಸ್ಕೊಂಡ್ ಬಂದಿದ್ದೀವಿ. ಇದುವರೆಗೂ ಯಾರು ಬೆರಳು ತೋರಿಸಿರ್ಲಿಲ್ಲ. ನಮ್ಮ ಕಂಪನಿ ಬಗ್ಗೆ ಒಂದು ಕಪ್ಪು ಚುಕ್ಕಿ ಇರಲಿಲ್ಲ ಇದುವರೆಗೂ. ಒಂದೇ 1 ನಿಮಿಷದಲ್ಲಿ ಎಲ್ಲಾನು ಸರ್ವನಾಶ ಮಾಡ್ಬಿಟ್ರಲ್ರಿ. ಇದೆಲ್ಲ ಹೇಗಾಯ್ತು? ಇದಕ್ಕೆಲ್ಲ ಏನಾದ್ರು ಕಾರಣ ಇರ್ಬೇಕಲ್ವಾ? ಇದೆಲ್ಲ ಯಾರ ತಪ್ಪು? ಯಾರು ಇದಕ್ಕೆಲ್ಲ ಕಾರಣ? ನಿಮ್ಮ ಬೇಜವಾಬ್ದಾರಿತನದಿಂದ ಒಂದು ಜೀವ ಹೊಟ್ಟೈತಲ್ರಿ. ಬಿದ್ದೋಗಿರೋ ಕಟ್ಟಡನ ಮತ್ತೆ ಕಟ್ಟಿ ನಿಲ್ಲಿಸ್ಬೋದು, ಆದ್ರೆ ಹೋಗಿರೋ ಪ್ರಾಣನ ವಾಪಸ್ ತರಕಾಗುತ್ತೆ ಅಂದ್ರೆ? ಈಗ ಸುಂದರ್ ಅವ್ರ ಹೆಂಡತಿಗೆ, ಅವರಿಬ್ರು ಮಕ್ಕಳಿಗೆ ಹೇಗ್ರಿ ಮುಖ ತೋರಿಸ್ಲಿ ನಾನು? ಸರ್, ನನ್ನ ಜೊತೆ ಬನ್ನಿ, ಅದೆಲ್ಲ ಹೇಗಾಯ್ತು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್, 1 ನಿಮಿಷ ನಿಮ್ಮ ಜೊತೆ ಮಾತಾಡ್ಬೇಕು ಸರ್. ವಾಟ್? ಏನ್ರಿ ಹೇಳ್ತಾ ಇದ್ದೀರಾ ನೀವು?
ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೊತ್ತಾದ್ಮೇಲೆ ನನ್ಗೆ ಇನ್ಫಾರ್ಮ್ ಮಾಡ್ತಿದ್ದೀರಲ್ರಿ. ನಾನು ಈ ಕಂಪ್ನಿ ಓನರ್ ಅನ್ನೋದು ನೆನ್ಪಿದ್ಯಾ ನಿಮ್ಗೆ? ಯಾರು ಹೇಳಿದ್ದು? ಚಂದನ್ನ. ಎಷ್ಟು ಜನ ಸತ್ತಿದ್ದಾರೆ? ಒಬ್ಬನ? ಚಾನಲ್ ಇಂದ ಯಾರಾದ್ರೂ ಬಂದಿದಾರ ಅಲ್ಲಿಗೆ? ಶಟ್ ಅಪ್. ನಾ ಹೇಳೋದನ್ನ ಕೇಳಿಸ್ಕೊಳ್ಳಿ. ನೋಡಿ, ಯಾರು ಏನೇ ಕೇಳಿದ್ರು ನೀವು ಉತ್ತರ ಕೊಡ್ಬೇಡಿ, ಆಯ್ತಾ? ನಾನೆಲ್ಲ ನಿಭಾಯಿಸ್ತೀನ್ರಿ. ಫೋನ್ ಇಡಿ. ಕುಮ್ದ, ನನ್ನ ಹತ್ರ ಹಳೆ ಚಿನ್ನ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಕರಗಿಸಿ ಹೊಸ ಡಿಸೈನ್ ಓಲೆ ಮಾಡಿಸಿದೀನಿ. ಇಲ್ಲೋಡು, ಚೆನ್ನಾಗಿದ್ಯಾ? ನಿನ್ಗಿಷ್ಟ ಆಯ್ತು ಅಂದ್ರೆ ನೀನು ಇಟ್ಕೋ. ನಿನಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಮ್ಮ? ಯಾವಾಗ ನೋಡಿದ್ರು ಬಣ್ಣ, ಬಂಗಾರ, ಚಿನ್ನ ಅಂತ ಮಾತಾಡ್ತಿರ್ತೀಯಲ್ಲ. ಊರವ್ರಿಗೆ ಊರಿನ ಚಿಂತೆ ಆದ್ರೆ ಪೋರಿಗೆ ಮದ್ವೆ ಚಿಂತೆ ಅಂತೆ. ಅವಾಗ ನೋಡಿದ್ರು ಹೀಗೆ ಮಾತಾಡ್ತಿರ್ತೀಯ. ನನ್ ಕಷ್ಟ ನನಗೆ. ನನ್ ಮೇಲೆ ಯಾಕೆ ಕೆಟ್ಟದಾಗ ರೇಗಾಡ್ತಿದ್ಯಾ? ಅಲ್ಲ, ಓಲೆ ಮಾಡಿಸಿದ್ನಿ ತಗೊಂಬಗಳೇ ಅಂತ ಹೇಳಿದ್ದೆ ತಪ್ಪಾಯ್ತಾ? ಏನೇ ಆಗಿದೆ? ಕುಮುದ, ಏನಾಯ್ತು? ಯಾಕೆ ಅತ್ತೆ ಮೇಲೆ ರೇಗ್ತಾ ಇದ್ಯಾ? ಮಗಳಾಗಿ ಅಮ್ಮನ ಮೇಲೆ ರೇಗೋಷ್ಟು ಸ್ವತಂತ್ರ ಇಲ್ವಾ ನನ್ಗೆ? ಈ ಮನೆಯಲ್ಲಿ ಯಾರಿಗೆ ಯಾರ ಮೇಲೆ ಇರೋ ಸ್ವಾತಂತ್ರ್ಯನೂ ಇದೆಯಮ್ಮ. ಆದ್ರೆ ಸದ್ಯಕ್ಕೆ ನನ್ನ ಹೆಂಡತಿ ಮೇಲೆ ನೀನ್ ಯಾಕೆ ರೇಗ್ತಾ ಇದ್ದೀಯಾ? ಅದ್ರ ಕಾರಣ ಹೇಳು. ನಮ್ಮ ಕಂಪ್ನಿ ಕಟ್ತಾ ಇದ್ದಿದ್ ಬಿಲ್ಡಿಂಗು ಬಿದ್ದು ಹೋಗಿದೆ. ಒಬ್ಬ ಸತ್ ಹೋಗಿದ್ದಾನೆ, 6 ಜನ ಆಸ್ಪತ್ರೆ ಸೇರ್ಕೊಂಡಿದ್ದಾರೆ. ಇನ್ನೇನಾಗ್ಬೇಕಪ್ಪ? ಪಾರ್ವತಿ, ಚಂದುಗ್ ಫೋನ್ ಮಾಡಮ್ಮ. ಅಮ್ಮ, ನನ್ನ ಫೋನ್ ತಗೊಳ್ಳಿ. ಮಾವ, ಸ್ವಿಚ್ ಆಫ್ ಬರ್ತಾ ಇದೆ. ನಾನು ಏನೋ ಆಗುತ್ತೆ ಅನ್ಕೊಂಡ್ರೆ ಬೇರೆ ಏನೇನೋ ಆಗ್ತಿದೆಯಲ್ಲ. ಏನೋ ಹೇಳ್ಬೇಕು ಅಂತ ಹೇಳಿ ಸುಮ್ಮನಿದ್ರಲ್ರಿ. ಸರ್, ಹೆಂಗ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ ಸರ್. ಈ ಬಿಲ್ಡಿಂಗ್ ರೂಫ್ ಕೊಲಾಪ್ಸ್ ಆಗೋದಕ್ಕೆ ಕಾರಣ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಸರ್. ಆದ್ರೆ ಅದನ್ನ ಹೇಳಕ್ ಆಗ್ತಾ ಇಲ್ಲ ಸರ್. ಚಂದನ್ ಅವ್ರು ಅಷ್ಟೊಂದು ಕೇಳಿದ್ರು ನೀವೇನು ಹೇಳಿಲ್ಲ. ಈಗ ನೋಡಿದ್ರೆ ಕಾರಣ ಗೊತ್ತು ಅಂತ ಹೇಳ್ತಿದ್ರಲ್ರಿ. ಸರ್, ಗೊತ್ತಿದೆ ಸರ್. ಆದ್ರೆ ಈ ವಿಚಾರನ ಚಂದನ್ ಸರ್ ಎದುರಿಗೆ ಹೇಗೆ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಯಾಕೆ ಹೇಳೋಕ್ಕಾಗಲ್ಲ? ಅದೇ ಧರ್ಮ ಸಂಕಟ ಸರ್. ಈ ಬಿಲ್ಡಿಂಗ್ ಕೊಲಾಪ್ಸ್ ಆಗೋದಕ್ಕೆ ಕಾರಣ ಆ ರಂಜಿತ್ ಅಂತ ಸರ್. ಅವರು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಸರ್. ಅವ್ರ ಇಂಜಿನಿಯರಾ? ಇಲ್ಲ ಸರ್, ಅವರು ನಮ್ಮ ಚಂದನ್ ಸರ್ ಅವರ ಮಾವ ಸರ್. ಅವರೇ ಈ ಪ್ರಾಜೆಕ್ಟ್ ಇನ್ಚಾರ್ಜ್ ಸರ್. ನಮ್ಮ ಕಂಪನಿಗೆ ಸಿಮೆಂಟ್ ಮತ್ತೆ ಸ್ಟೀಲ್ನ ಆಕಾಶ್ ಬಿಲ್ಡಿಂಗ್ ಅಂಡ್ ಮೆಟೀರಿಯಲ್ಸ್ ಅವರೇ ಸಪ್ಲೈ ಮಾಡ್ತಾ ಇದ್ರು ಸರ್. ಆದ್ರೆ ರಂಜಿತ್ ಅವ್ರು ಬಂದ್ಮೇಲೆ ಅವ್ರ ಇನ್ಚಾರ್ಜ್ ಇರೋ ಎಲ್ಲಾ ಪ್ರಾಜೆಕ್ಟ್ಗೂ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲೇ ಮೆಟೀರಿಯಲ್ನ ಪರ್ಚೇಸ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು ಸರ್. ಆದ್ರೆ ಅವ್ರು ಸಜೆಸ್ಟ್ ಮಾಡಿದ ಎಲ್ಲಾ ಕಡೆನೂ ಕಳಪೆ ಮೆಟೀರಿಯಲ್ಲೇ ಸರ್, ಕ್ವಾಲಿಟಿನೇ ಇರಲ್ಲ. ಆದ್ರೂ ನಮಗೆ ಬೇರೆ ದಾರಿ ಇಲ್ಲದೆ ಅವ್ರು ಹೇಳಿದ ಕಡೆನೇ ತಂದ್ವಿ ಸರ್. ನಾನು ಅವ್ರಿಗೆ ಈ ಮೆಟೀರಿಯಲ್ಸು ಚೆನ್ನಾಗಿಲ್ಲ ಅಂತ ಅವ್ರಿಗೆ ಬಾಯ್ಬಿಟ್ಟು ಬಿಟ್ಟು ಹೇಳಿದೆ ಸರ್. ಆದ್ರೆ ಅವ್ರು ನನ್ನ ಮಾತು ಕೇಳಲೇ ಇಲ್ಲ ಸರ್. ಸರ್, ನಾವು ಮರಳನ್ನ ಟಿ ನರಸೀಪುರ ಮತ್ತೆ ಬನ್ನೂರ್ ಕಡೆಯಿಂದ ತರಿಸ್ತಾ ಇದ್ವಿ ಸರ್. ಅದನ್ನ ಕ್ಯಾನ್ಸಲ್ ಮಾಡಿ ಕೋಲಾರದ ಕಡೆಯಿಂದ ತರಿಸ್ತಿದ್ದಾರೆ ಸರ್. ಬಿಲ್ಡಿಂಗ್ ರೂಫ್ ಏನು ಕೊಲಾಪ್ಸ್ ಆಯ್ತು ಅಂತ ಈಗ ಅರ್ಥ ಆಯ್ತು ಪ್ರಭಾಕರ್. ಎಲ್ಲದಕ್ಕೂ ನೀವೇ ಹೊಣೆ. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಚಂದನ್, ಒಂದು ನಿಮಿಷ ಸುಮ್ಮನೆ ಇರ್ತೀಯಾ? ನಾನು ಯಾಕೆ ಸುಮ್ಮನೆ ಸಿದ್ಧಾರ್ಥ್? ಇವ್ರಿಗೆಲ್ಲ ಕೈ ತುಂಬಾ ಸಂಬಳ ಕೊಡ್ತೀನಲ್ಲ, ಅದಕ್ಕ? ಬೇರೆ ಕಂಪನಿಗೆ ಕಂಪೇರ್ ಮಾಡಿದ್ರೆ 2ರಷ್ಟು ಸಂಬಳ ಕೊಡ್ತೀನಿ. ಆದ್ರೂ ಇವರ ದುರಾಸೆ ನೋಡು. ಯಾವ್ದೋ ಕಳಪೆ ಮೆಟೀರಿಯಲ್ ನ ತಂದು ಕಮಿಷನ್ಗೋಸ್ಕರ ಎಲ್ಲ ಹಾಳು ಮಾಡಿದ್ದಾರೆ. ಬಿಲ್ಡಿಂಗ್ ಕೊಲಾಪ್ಸ್ ಆಗಿದೆ. ಅದಕ್ಕೆ ಕಾರಣ ಇವರ ದುರಾಸೆನೆ. ಸಾರಿ ಸರ್, ನಾನು ನಿಮ್ಮ ಆರೋಪ ಒಪ್ಪಲ್ಲ ಸರ್. ನಾನು ಹಾನೆಸ್ಟ್ ವರ್ಕರು ಸರ್. ಈ ಫೈಲ್ ನೋಡಿ
ಈ ಫೈಲ್ ನೋಡಿದ್ಮೇಲೂ ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಯಾವ ಶಿಕ್ಷೆ ಕೊಟ್ಟರು ನಾನು ಒಪ್ಕೊಳಕ್ ರೆಡಿ ಸರ್. ಇದೇನಿದು? ನಮಗೆ ರೆಗ್ಯುಲರ್ ಆಗಿ ಆಕಾಶ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅವ್ರು ತಾನೇ ಮೆಟೀರಿಯಲ್ ಸಪ್ಲೈ ಮಾಡ್ತಿದ್ದು. ಇದ್ಯಾರು ಬದಲಾಯಿಸಿದ್ದೀಗ? ಯಾರೀ ಇದು? ಯಾರೀ ಬದಲಾಯಿಸಿದ್ದು? ಕಂಪ್ನಿ ಪಾರ್ಟ್ನರ್ನ ಬದಲಾಯಿಸಿದ್ದು ಪ್ರಭಾಕರ್ ಅಲ್ಲ, ನಿಮ್ಮ ಮಾವ ರಂಜಿತ್. ವಾಟ್? ಏನೇ ಆಗಿದ್ರು ಪ್ರಭಾಕರ್ ಕಾರಣ ಅಲ್ಲ. ಕೆಲವು ಸತ್ಯಗಳು ನಿನಗೆ ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣ ಆ ರಂಜಿತ್. ಐ ಡೋಂಟ್ ನೋ ವಾಟ್ ಟು ಸೇ. ಡೋಂಟ್ ವರಿ ಚಂದನ್, ಈಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ನೀನ್ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ಈ ಬಿಲ್ಡಿಂಗ್ ಓನರ್ ಯಾರು? ನೀವೇನಾ? ಹೌದು, ನಾನೇ. ನಿಮ್ಮ ಬೇಜವಾಬ್ದಾರಿತನದ ಮತ್ತು ನಿರ್ಲಕ್ಷ್ಯದ ಕಾರಣದಿಂದ ಒಬ್ಬನ ಜೀವವಾಗಿದೆ. 4 ಜನಕ್ಕೆ ಗಂಭೀರ ಸ್ವರೂಪದ ಗಾಯ ಆಗಿದೆ. ನಿಮ್ಮ ಮೇಲೆ ನಮ್ಮ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ನೀವು ನನ್ನ ಜೊತೆ ಸ್ಟೇಷನ್ಗೆ ಬರ್ಬೇಕಾಗಿದೆ. ಇವರು ಈ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್. ಇಲ್ಲಿ ಯಾರು ಕೊಲೆ ಮಾಡಿಲ್ಲ, ಜಸ್ಟ್ ಆಕ್ಸಿಡೆಂಟ್ ಅಷ್ಟೇ. ಒಂದು ಜೀವವಾಗಿದೆ ಅಷ್ಟೇ ಅಲ್ವಾ? ಅದು ಹಾಗಲ್ಲ ಇನ್ಸ್ಪೆಕ್ಟರ್. ನೋಡ್ರಿ, ಹಾಗೋ ಅಲ್ಲ ಹೀಗೋ ಅಲ್ಲ, ನೀವು ನನ್ನ ಜೊತೆ ಸ್ಟೇಷನ್ಗೆ ಬರ್ಬೇಕಾಗತ್ತೆ. ಯಾವ ತಪ್ಪು ಮಾಡದೇ ಇರೋರನ್ನ ಸ್ಟೇಷನ್ಗೆ ಬಾ ಅಂತ ಯಾಕೆ ಹೇಳ್ತಿದ್ದೀರಾ ಸರ್? ನೋಡಿ, ತಪ್ಪು ಸರಿ ನಿರ್ಧಾರ ಮಾಡೋದು ನಾನಲ್ಲ, ಕೋರ್ಟು. ಜಸ್ಟ್ ಅ ಮಿನಿಟ್ಸ್. ಕಂಪ್ನಿ ಲಾಯರಿಗೆ ಫೋನ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡ್ತಾ ಇಲ್ಲ. ಚಂದು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಚಂದನ್, ಹೋಗೋಣವಾ? ಅಂತ ಹೇಳ್ತಾನೆ ಇದೀನಿ, ನೀವು ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ? ನಾವೇನ ಮೇಲಿಂದ ತಳ್ಳಾಕಿ ಸಾಯಿಸಿರೋ ತರ ಮಾತಾಡ್ತಿದ್ದೀರಾ? ಸೊ ಸ್ವಲ್ಪ ಹೊತ್ತು ವೇಟ್ ಮಾಡಿ, ನಮ್ ಲಾಯರ್ ಬರ್ತಾರೆ. ರೀ ಮಿಸ್ಟರ್, ನನ್ನನ್ನೇ ನಿಮ್ಮ ಮನೆ ಕೆಲ್ಸಕ್ಕೆ ಇಟ್ಕೊಂಡಿರೇನ್ರಿ? ನಿಮ್ ಲಾಯರ್ ಬರ್ತನಕ ನಾನ್ ಕಾಯ್ಬೇಕಾ? ಅವ್ರನ್ನ ಸ್ಟೇಷನ್ ಕರ್ಕೊಂಬನ್ನಿ. ಚಂದನ್, ಬನ್ನಿ. ನೀವು ತಪ್ಪು ಮಾಡ್ತಿದ್ದೀರಾ ಇನ್ಸ್ಪೆಕ್ಟರ್. ನಾನು ಒಂದೇ ಒಂದು ಫೋನ್ ಮಾಡಿದ್ರೆ ಏನೆಲ್ಲ ಅನಾಹುತ ಆಗುತ್ತೆ ಅಂತ ಗೊತ್ತಾ ನಿಮಗೆ? ಏನ್ರಿ ಹೆದರ್ಸ್ತಾ ಇದ್ರಾ? ನಿಮ್ಮಂತವ್ರನ್ನ ಬೇಕಾದಷ್ಟು ಜನ ನೋಡಿದೀನಿ. ಅದ್ ಯಾರಿಗೆ ಫೋನ್ ಮಾಡ್ತಾರ ಮಾಡ್ಕೊಳ್ಳಿ, ಅದೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ. ಚಂದನ್, ಬನ್ನಿ. ಇಲ್ಲ ಸರ್, ಅದು ಸಿದ್ದು, 1 ನಿಮಿಷ. ಅವ್ರ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಕ್ ಬಿಡು. ನಾನು ಅವ್ರ ಜೊತೆ ಸ್ಟೇಷನ್ಗೆ ಹೋಗಿರ್ತೀನಿ. ನೀನು ನಮ್ಮ ಲಾಯರ್ಗೆ ಹೇಳಿ ಸ್ಟೇಷನ್ಗೆ ಕರ್ಕೊಂಬ. ಓಕೆ, ನಡೀರಿ ಸರ್. ಹಲೋ ಸಿದ್ಧಾರ್ಥ್, ನಾನು ಕುಮುದ ಮಾತಾಡ್ತಿದ್ದೀನಿ. ಹೇಳಿ. ಸೈಟ್ ಮ್ಯಾನೇಜರ್ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳಿದ್ರು. ನಾನು ಆಗ್ಲಿಂದ ಚಂದುಗೆ ಟ್ರೈ ಮಾಡ್ತಾ ಇದ್ದೀನಿ. ಫೋನ್ ಸ್ವಿಚ್ ಆಫ್ ಇದೆ. ನಂಗೆ ತುಂಬ ಗಾಬರಿ ಆಗ್ತದೆ ಸಿದ್ಧಾರ್ಥ್. ನೀವೇನು ಗಾಬರಿ ಆಗಬೇಡಿ. ಚಂದನ್ ಮೊಬೈಲ್ ಸ್ವಿಚ್ ಆಫ್ ಮಾಡು ಅಂತ ನಾನೇ ಹೇಳಿದ್ದು. ಪೊಲೀಸ್ನವ್ರು ಎನ್ಕ್ವೈರಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಲಾಯರ್ನ ಕರ್ಕೊಂಡು ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ವಾಟ್? ಚಂದುನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರಾ? ನೀವೇನು ಹೆದರ್ಕೋಬೇಡಿ, ಇದೆಲ್ಲ ಆಸ್ ಯೂಸಲ್ ಪ್ರೊಸೀಜರ್. ಲಾಯರ್ನ ಕರ್ಕೊಂಡು ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಓಕೆ, ನನಗೆ ಟೈಮ್ ಇಲ್ಲ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಪೊಲೀಸ್ ಅಂತಿದ್ದಿಲ್ಲಮ್ಮ, ಏನಾಯ್ತು? ಎನ್ಕ್ವೈರಿಗೆ ಅಂತ ಚಂದುನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದಾರಂತ. ಅಯ್ಯೋ ದೇವ್ರಿ, ನನ್ನ ಮೊಮ್ಮಗ ಏನ್ ಮಾಡ್ದ ಅಂತ ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ರು. ಅಯ್ಯೋ, ಗಾಬರಿ ಆಗ್ಬೇಡ ಕಣೆ.
ಕನ್ಸ್ಟ್ರಕ್ಷನ್ ಕಂಪನಿ ಮೇಲೆ ಇಂಥದ್ದೆಲ್ಲ ಅವಘಡಗಳು ಆವಾಗ ಆಗ್ತಾನೆ ಇರುತ್ತೆ. ಇಂಥದ್ದೆಲ್ಲ ಆದಾಗ ಮೊದಲು ಪೊಲೀಸ್ನವರು ಪ್ರಶ್ನೆ ಮಾಡೋದು ಕಂಪನಿ ಮಾಲೀಕರನ್ನೇ. ಡೋಂಟ್ ವರಿ. ಎಲ್ಲ ಚೆನ್ನಾಗೇ ಇತ್ತು, ನಮ್ಮ ಅನ್ಕೊಂಡಾಗೆ ನಡೀತಿತ್ತು. ಎಲ್ಲಿ ಏನ್ ತಪ್ಪಾಯ್ತೋ, ಯಾವ ಶನಿ ಕಣ್ಬಿತ್ತೋ ನಮ್ಮನೆಗೆ. ಅಮ್ಮ, ಯಾವ ಶನಿ ಕಣ್ಬಿತ್ತು ಅಂತ ಕೇಳಿದ್ಯಲ್ಲ, ಅಲ್ಲಿ ನೋಡು, ಆ ಶನಿ ನಿನ್ ಕಣ್ಣೆದ್ರುಗೆ ಬಂದು ನಿಂತ್ಕೊಂಡಿದೆ. ಇವಳೆ ನಮ್ಮ ಮನೆಗೆ ಒಕ್ಕರ್ಸ್ಕೊಂಡಿರೋ ಶನಿ. ಮೊದಲನೇ ಸಾರಿ ಆಫೀಸಿಗೆ ಹೋದೆ, ಆಗ್ಬಾರ್ದ ಅನಾಹುತ ಆಯ್ತು. ಯಾವುದೇ ತಪ್ಪು ಮಾಡದೆ ಇರೋ ನನ್ನ ಅಣ್ಣನ ಮಗ ಸ್ಟೇಷನ್ ಅಲ್ಲಿ ಕೂತ್ಕೊಳ್ಳೋ ಹಾಗಾಯ್ತು. ನಮ್ಮ ಅಕ್ಕ ಮತ್ತೆ ಗೊಂಬೆ ಇಬ್ರು ತಾಯಿ ಮಗಳು ಹಾಗಿರ್ಲಿಲ್ಲ, ಫ್ರೆಂಡ್ಸ್ ತರ ಇದ್ರು. ನೀನ್ ಆ ಮನೆಯಲ್ಲಿ ಕಾಲಿಟ್ಟೆ, ಆ ಮನೆಯಲ್ಲಿ ಆಗ್ಬಾರ್ದ ಮಾತ್ರ ಆಯ್ತು. ಶನಿ ಶನಿ ನೀನು ಎಲ್ ಕಾಲಿಟ್ರು ಆಗ್ಬಾರ್ದೆ ಆಗತ್ತೆ. ಕಾಲ್ ಗುಣ ನೋಡಿನೇ ನಿನ್ ಗಂಡ ಅನ್ನಿಸ್ಕೊಂಡವನು ಅರ್ಧ ದಾರಿನಲ್ಲೇ ನಿನ್ನನ್ನ ಬಿಟ್ಟು ಓಡ್ ಹೋಗಿರೋದು. ಎಲ್ಲೇ ಇದ್ದೆ ನೀನು? ಹೋಗಿ ಹೋಗಿ ನಮ್ಮನೆಗ್ ಬಂದು ಒಕ್ಕರ್ಸ್ಕೊಂಡಿದ್ಯಲ್ಲ. ಒಮ್ಮೆಗ್ ಬುದ್ಧಿ ಇಲ್ಲ. ಅದೇನೋ ಹೇಳ್ತಾರಲ್ಲ, ಬೀದಿಲ್ ಹೋಗೋ ಮಾರಿನ ಮನೆ ಕರ್ಕೊಂಡ್ ಬಂದ್ರು ಅಂತ. ಹಾಗಾಯ್ತು ನಮ್ಮ ಮನೆ ಪರಿಸ್ಥಿತಿ. ಅಕ್ಕ, ಏನಾಗಿದೆ ನಿನ್ಗೆ? ಯಾಕೆ ಸುಮ್ನೆ ಅವಳ ಮೇಲೆ ಆರೋಪ ಹೊರಿಸ್ತಿದ್ಯಾ? ಬಿಲ್ಡಿಂಗ್ ಬಿದ್ದು ಹೋಗಿರೋದಕ್ಕೂ ಇವಳಿಗೂ ಏನ್ ಸಂಬಂಧ? ಇವತ್ತೇನಾಗಿದೆ ನಿನ್ಗೆ? ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಏಯ್, ನೀನ್ ಬಾಯಿ ಮುಚ್ಕೊಂಡ್ ಸುಮ್ನೆ ಇರೋ. ಅಕ್ಕನ್ ಮನೆಗೆ ಕಾಲಿಟ್ಮೇಲೆ ಅಲ್ಲಿ ಏನೆಲ್ಲ ಅನಾಹುತ ಆಯ್ತು ಅಂತ ನಿನಗೇನೆ ಗೊತ್ತು. ಅಕ್ಕ ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದಾಳೆ ಅಂತ ನನಗ್ ಗೊತ್ತು. ಇವಳು ಮೊಸಳೆ ಕಣ್ಣೀರ್ನ ನಂಬ್ಕೊಂಡು ಗೊಂಬೆ ಕುಣಿತಾ ಇದ್ದಾಳೆ. ಅಕ್ಕ ನರಕ ಯಾತನೆ ಅನುಭವಿಸ್ತಾ ಇದ್ದಾಳೆ. ಅದೆಲ್ಲ ನಿನಗ್ ಗೊತ್ತಾ? ಅಕ್ಕ, ಇಲ್ದೇ ಇರೋ ಕಾರಣ ಎಲ್ಲ ಹುಡುಕಿ ಸುಮ್ನೆ ನೀನು ಇವಳನ್ನ ಬೈಬೇಡ. ಚಿನ್ನು, ನೀನ್ ಯಾಕೆ ಅಳ್ತಿದ್ಯಾ? ಅಳ್ಬೇಡ, ಸುಮ್ನೆ ಇರು. ನೀನು ಗೊಂಬೆ ಇಬ್ರು ಸೇರ್ಕೊಂಡು ಏನ್ ಮಾಡ್ತಿದ್ದೀರ ಅಂತ ನಿಮಗ್ ಗೊತ್ತೇ ಇಲ್ಲ ಕಣೆ. ಈ ದರಿದ್ರದವಳು ಕಾಲ್ಗುಣದಿಂದ ನಮ್ ಮನೆಯಲ್ಲಿ ಇನ್ನು ಏನೇನ್ ಅನುಭವಿಸ್ಬೇಕು ಅಂತ ನನಗಂತೂ ಗೊತ್ತಿಲ್ಲ. ಈ ದರಿದ್ರದವಳು ನಮ್ ಮನೆಗ್ ಬಂದಾಗಿಂದ ಒಂದಲ್ಲ ಒಂದು ಕೆಟ್ಟದಾಗ್ತಾನೆ ಇದೆ. ಪಾಪಿ ನಮ್ ಮನೆ ಕಾಲಿಟ್ಟಿದ್ದೆ ತಡ, ನಮ್ ಮನೆ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಪೀಡೆ ನಮ್ ಮನೆಯಿಂದ ಯಾವಾಗ ತೊಳಗ್ತಾಳೋ ಅಂತ ಅನ್ನಿಸ್ಬಿಟ್ಟಿದೆ. ಈ ಮನೆಯಲ್ಲಿ ಇನ್ನು ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ಬೇಕೋ ಆ ದೇವ್ರಿಗೆ ಗೊತ್ತು. ನನ್ನಿಂದ ಈ ಮನೆಗೆ ಅಷ್ಟೊಂದು ಕಷ್ಟ ಆಗಿದ್ರೆ, ನನ್ನ ಕಾರಣಕ್ಕೆ ಅಷ್ಟೊಂದು ಸಮಸ್ಯೆ ಆಗಿದ್ರೆ ಕೈ ಮುಗಿದು ಕಾಲಿಡ್ದು ಕೇಳ್ಕೊತೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನು ಈ ಮನೆಗೆ ಕಾಲಿಟ್ಟದಕ್ಕೆ ಅಷ್ಟೊಂದು ಕೆಟ್ಟದಾಗಿದ್ರೆ ನಾನು ಇವತ್ತು ಈಗಲೇ ಈ ಮನೆ ಬಿಟ್ಟು ಹೊಟ್ಟೋಗ್ತೀನಿ.